ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಡಾಕ್ಟರ್ ತಿಪ್ಪೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಕುಂದಾಪುರ ಭಾಗದಲ್ಲಿ ಇದ್ದೀವಿ ನೋಡಿ. ಕುಂದಾಪುರದ ಇದು 4ನೇ ವರ್ಷದ ತೋಟ, 4ನೇ ವರ್ಷದ ಸಸಿ ಮರಗಳು. ಲಾಸ್ಟ್ ಇಯರ್ ಗ್ರೋತ್ ಇರಲಿಲ್ಲ, ಈ ವರ್ಷ ಗಿಡಗಳು ನೋಡಿ ಎಷ್ಟು ಉದ್ದ ಬೆಳೆದಿದೆ. 4 ವರ್ಷದ ಗಿಡ ಅನ್ನೋಕ್ಕೆ ನಿಮಗೆ ಗೊತ್ತಾಗೋದಿಲ್ಲ, ಯಾರೂ ನಂಬೋದಿಲ್ಲ 4 ವರ್ಷ ಅಂದರೆ ಹಾಗಾಗಿದೆ. ಹಿಂಗಾರಗಳು ಸಮೇತ ನೋಡಿ ಹೇಗೆ ಹಿಡಿದಿದೆ, ಗೊನೆಗಳೆಲ್ಲ ಹೇಗೆ ಕಾಯಿ ಕಟ್ತಾ ಇದೆ ಅಂತ ನೀವೇ ನೋಡಿ. ಎಲ್ಲ ಮರಗಳು ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಇವ್ರದ್ದು ಹಳೆ ತೋಟನೂ ಇದೆ, ಇವ್ರದ್ದೊಂದು 25 ಎಕರೆ ಜಮೀನಿಲ್ಲಿ ಹಳೆ ತೋಟಗಳನ್ನ ರೆಡಿ ಮಾಡಿಸ್ತಾ ಇದ್ವಿ. ಅದರ ಜೊತೆಗೆ ಸೊಸಿ ತೋಟಕ್ಕೆ ಏನು ಹಳೆ ತೋಟ ಕಾಂಬಿನೇಷನ್ ಕೊಟ್ಟಿದ್ವಿ, ಅದೇ ಕಾಂಬಿನೇಷನ್ ಅಲ್ಲಿ ಒಂದು 3/4 kg 750 ಗ್ರಾಮ್ ಹಾಕ್ಸಿದ್ದು. ಹಾಕ್ಸ್ದಾಗ ಸಣ್ಣ ಗಿಡಗಳ ಗ್ರೋತ್ ಆಗಿ ಗರ್ಭಗಳು ನೋಡಿ ಹೇಗೆ ಬಂದಿದೆ. ಸೊ ಇವತ್ತು ಈ ತೋಟ ವಿಸಿಟಿಗೆ ಅಂತ ಬಂದಿದ್ವಿ, ಹೇಗಾಗಿದೆ ನೋಡೋಣ ಅಂತ ಹೇಳಿ. ಸೊ ಅದರ ಕನ್ವರ್ಷನ್ಸ್ ನೋಡಿ, ತೋಟದವರು ಮಾಲೀಕರಿಲ್ಲ, ಇವ್ರು ಹೊರಗಡೆ ಇರ್ತಾರೆ. ತೋಟದ ಕೆಲಸಗಾರರು ತೋರಿಸ್ತಾ ಇದ್ರು, ಸಾರ್ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಅಂತ ಹೇಳಿ. ಸೊ ಅದನ್ನ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು. ನೋಡಿ ಹೇಗಿದೆ ಎಲ್ಲ. ಇನ್ನು ಹಿಂಗಾರಗಳು ಕೂರಬೇಕು, ಇನ್ನು ಕಟಾವ್ ಆಗ್ಲಿಕ್ಕೆ ಟೈಮ್ ಇದೆ. ಇವೆಲ್ಲ ಕೂತ್ರೆ ಈಗ ಒಂದು ಸ್ಪ್ರೇ ಕೊಡೋದಿದೆ, ಕೊಡ್ತೇವೆ. ಕೂತ್ರೆ ಹೇಗೆ ಬರ್ಬೋದು ನೀವೇ ನೋಡಿ. ಈಗೆಲ್ಲ ಮತ್ತೆ ಗೊಬ್ಬರ ಕೊಡೋ ಟೈಮು. ಸಾಧ್ಯವಾದ್ರೆ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಮತ್ತೊಮ್ಮೆ ಗೊಬ್ಬರಗಳು ಏನು ಬೇಕು ಅಂತ ಹೇಳಿ ನಿಮ್ಮ ಲೋಕಲ್ ಸಾವಯವ ತಜ್ಞರೊಂದಿಗೆ ಕೂತ್ಕೊಂಡು ಸಾವಯವ ಗೊಬ್ಬರಗಳನ್ನೇ ಬಳಸಿ. ಇನ್ ಕೇಸ್ ನಿಮಗೆ ಅಲ್ಲಿ ಗೊತ್ತಾಗಿಲ್ಲ ಅಂದರೆ ನಮ್ಮ ನಂಬರ್ ಇರುತ್ತೆ ಕೆಳಗೆ. ಕಾಲ್ ಮಾಡದೆ ಎತ್ತಲಿಲ್ಲ ಆ ಥರ ಎಲ್ಲ ಕೆಲವು ಕಾಮೆಂಟ್ ಮಾಡ್ತಾ ಇರ್ತೀರ. ನಾವು ತುಂಬ ಬ್ಯುಸಿ ಇರುತ್ತೆ, ಕಾಲ್ ಮಾಡಿ ನಾನು ಅಥವಾ ರಮೇಶ್ ಯಾರೋ ಒಬ್ರು ತಗೋತೀವಿ. 2 ನಂಬರ್ ಇರುತ್ತೆ ನಿಮಗೆ, ನೀವು ನಾವು ಕರೆಕ್ಟಾಗಿ ನೋಡಿ ನಂಬರ್ಗಳಿರುತ್ತೆ, ಅದರ ಪ್ರಕಾರ ಕಾಲ್ ಮಾಡಿ. ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ, ಅಥವಾ ಬೇಕಾಗಿರೋ ಗೊಬ್ಬರಗಳನ್ನು ಪ್ರೊವೈಡ್ ಮಾಡಿಸ್ತೇವೆ. ಸೊ ನೋಡಿ ಹೇಗೆ ಬಂದಿದೆ ಅಂತ ನಿಮ್ಮೊಂದಿಗೆ ಶೇರ್ ಮಾಡೋಣ ಅನ್ನಿಸ್ತು. ಪ್ರತಿಯೊಂದು ಮರನೂ ಝೂಮ್ ಮಾಡ್ತಾ ಇದ್ದೀನಿ. ಒಂದು ಮರ ತೋರಿಸ್ತೆ ಅಂತ ಅನ್ಕೋಬೇಡಿ, ನೋಡಿ ಎಲ್ಲ ಮರನೂ ತೋರಿಸ್ತಾ ಇದ್ದೀನಿ ನಿಮಗೆ. ಕೆಲವು ಮರ ತುಂಬ ಚೆನ್ನಾಗಿ ಬಂದಿದೆ, ಕೆಲವು ಮರ ಡೆವಲಪ್ ಆಗ್ತಾ ಇದೆ ನೋಡಿ. ಈ ಗ್ಯಾಪಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿರೋ ಹಿಂಗಾರಗಳು ನೋಡಿ, ಈ ಮರದ ಹಿಂಗಾರ ನೋಡಿ, ಈ ಹಿಂಗಾರ ನೋಡಿ, ಈ ಹಿಂಗಾರಗಳು ನೋಡಿ. 4 ವರ್ಷ ವಯಸ್ಸಿನ ಗಿಡಗಳು, ಈ ಹಿಂಗಾರಗಳು ನೋಡಿ. ಎಲ್ಲ ಮರಗಳು ಹಾಗೆ ಬರ್ತಾ ಇದೆ, ತುಂಬ ಅದ್ಭುತವಾಗಿ ಬರ್ತಾ ಇದೆ. ಸೊ ಎಸ್ಪೆಷಲಿ ಸೌತ್ ಕೇಂದ್ರದವರಿಗೆ ನಮ್ಮಲ್ಲಿ ಅಡಿಕೆ ಚೆನ್ನಾಗಿ ಬರೋದಿಲ್ಲ ಅಂತ ಭಾಳ ಒಂದು ಮಿತ್ತಿದೆ. ಎಲ್ಲೋದ್ರೂ ಮಣ್ಣಿನ ಫಲವತ್ತತೆ ಹೆಚ್ಚಿದ್ರಿ ಅಂದರೆ ಎಲ್ಲ ಕಡೆ ಅಡಿಕೆ ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಬರುತ್ತೆ, ನಿಮ್ಮಲ್ಲಿ ಬರಲ್ಲ, ನಿಮ್ಮಲ್ಲಿ ಬರುತ್ತೆ, ನಮ್ಮಲ್ಲಿ ಬರಲ್ಲ, ಆ ಥರ ಅಲ್ಲ. ಭಾಗದ ತಳಿಗಳು ಬೇರೆ ಬೇರೆ ಆಗುತ್ತೆ ಹೊರತು ತಳಿಗಳಲ್ಲೇ ಬದಲಾವಣೆ ಆಗುತ್ತೆ. ಬಟ್ ಬರೋ ತಳಿಗಳು ಎಲ್ಲದೂ ಅಡಿಕೆ ಕೊಡಲೇಬೇಕಲ್ಲ. ನಾವು ಈ ಕಡೆ ಸೌತ್ ಕೇಂದ್ರದಲ್ಲಿ ಮಂಗಳ, ಇಂಟರ್ ಮಂಗಳ, ಸುಮಂಗಳ ಈ ಥರದ್ದು ಹೆಚ್ಚಿಂದು ಹಾಕ್ಕೋತಾರೆ. ಅದಾದರೂ ಅದ್ರ ಲೆವೆಲಿಗೆ ಬರಬೇಕಲ್ಲ. ನಮ್ಮ ತೀರ್ಥಹಳ್ಳಿ ಭಾಗ, ಶಿವಮೊಗ್ಗ ಭಾಗ ಆ ಕಡೆ ಎಲ್ಲ ನಾವು ದೇಶವರ ಮಾಲ್ಗಳನ್ನು ಬಳಸ್ತೇವೆ. ಆದರೆ ಆ ಪ್ರಾಂತ್ಯಕ್ಕೆ ಬರುತ್ತೆ, ಹಾಗಾಗಿ ಅದನ್ನು ಬಳಸ್ತೇವೆ. ಈ ಪ್ರಾಂತ್ಯಕ್ಕೆ ಇದು ಚೆನ್ನಾಗಿ ಬರುತ್ತೆ, ಹಾಗಾಗಿ ಇದನ್ನೇ ಬಳಸ್ತಾರೆ. ಅಡಿಕೆ ಯಾವುದಾದ್ರೂ ಆಗಲಿ, ಅಡಿಕೆಯ ಜಾತಿ ಯಾವುದಾದ್ರೂ ಆಗಲಿ, ಬಟ್ ಅಡಿಕೆ ಬರೋವಂಥ ಗರ್ಭ ಪ್ರಕ್ರಿಯೆಗಳು, ಗಿಡಗಳ ಪ್ರಕ್ರಿಯೆಗಳು, ಗೊನೆಗಳ ಈಲ್ಡಿಂಗು ಅದೆಲ್ಲ ಸೇಮ್ ಇರುತ್ತೆ. ಸೊ ಅದೆಲ್ಲ ಚೆನ್ನಾಗೇ ಬರ್ತಾ ಇದೆ ಇಲ್ಲಿ. ಇನ್ನು ಮುಂದಿನ ವರ್ಷ ಅನ್ನೋಷ್ಟು ತುಂಬ ಬದಲಾವಣೆ ಆಗುತ್ತೆ, ಅದನ್ನು ನಿಮಗೆ ತೋರಿಸ್ತೇನೆ ನಾನು. ಸದ್ಯಕ್ಕೆ ಇಷ್ಟು ನೋಡ್ಕೊಂಡಿರಿ. ಧನ್ಯವಾದಗಳು ರೈತ ಬಾಂಧವರು.